ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ನಿಪ್ಪಾಣಿ ತಾಲೂಕಿನ 3 ಸಂಪರ್ಕ ಸೇತುವೆಗಳೇ ಜಲಾವೃತ ಆಗ್ಬಿಟ್ಟಿವೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತ ದೂದ್ಗಂಗಾ ಮತ್ತು ವೇದಗಂಗಾ ನದಿ. ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಜಲಾವೃತಗೊಂಡಿದೆ. ಕಾರದಗಾ ಬೋರ್ಡ್ ಸಂಪರ್ಕಿಸುವಂತಹ ಸೇತುವೆಯು ಕೂಡ ಮುಳುಗಡೆ ಆಗ್ಬಿಟ್ಟಿದೆ. ವೇದಗಂಗಾ ನದಿಗೆ ಅಡ್ಡಲಾಗಿರುವಂತಹ ಸೇತುವೆ ಏನಿದೆ ಅದು ಕೂಡ ಈಗಾಗಲೇ ಜಲಾವೃತ ಆಗಿದೆ. ಬಾರವಾಡ, ಕನ್ನೂರ ಮತ್ತೆ ಭೋಜವಾಡಿ, ಗಜವರವಾಡಿ ಸೇರಿದಂತೆ ಈ ಒಂದಷ್ಟು ಭಾಗಗಳಿಗೆ ಸಂಪರ್ಕ ಸೇತುವೆ ಆಗಿರುವಂತಹ ಆ ಸೇತುವೆ ಈಗ ಜಲಾವೃತ ಆಗಿರೋದು. ಮಹಾರಾಷ್ಟ್ರದಲ್ಲಿರುವಂತಹ ರಾಜಾಪುರ ಜುಗುಳ ಸೇತುವೆ ಮೇಲೂ ಕೂಡ ನೀರು ನುಗ್ಗಿಬಿಟ್ಟಿದೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ವೇದಗಂಗಾ ದೂದ್ಗಂಗಾ ನದಿಗೆ ಇಳಿಯದಂತೆ ಸಾರ್ವಜನಿಕರಿಗೆ ಈಗಾಗಲೇ ಎಚ್ಚರಿಕೆ ಕೊಡಲಾಗಿದೆ. ಕಾರಣ ಇನ್ನು ಕೂಡ ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ನೀರಿನ ಮಟ್ಟ ಹೆಚ್ಚಾಗಬಹುದು, ರಭಸ ಹೆಚ್ಚಾಗಬಹುದು. ಹಾಗಾಗಿ ಯಾರು ಕೂಡ ನದಿಗಿಳಿಬೇಡಿ, ಮತ್ತೆ ಜಲಾವೃತಗೊಂಡಿರುವಂತಹ ಸೇತುವೆ ಮೇಲೆ ಸಂಚಾರ ಮಾಡಬೇಡಿ ಅನ್ನೋ ಸೂಚನೆ ಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ದುಂಡಯ್ಯ. ನಿಪ್ಪಾಣಿ ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ ಸಂಪೂರ್ಣ ರೈತರ ಮೊಗದಲ್ಲಿ ಕಳೆ ಇದೆ. ಈ ಕಾರಣ ನಗು ಇದೆ, ಮಳೆ ಬರ್ತಾ ಇರೋದ್ರಿಂದ. ಬಟ್ ಪ್ರವಾಹದ ಪರಿಸ್ಥಿತಿ ಆಗ್ಬಿಟ್ರೆ ಅನ್ನುವಂತ ಆತಂಕ ಕೂಡ ಇದೆ. ಸದ್ಯಕ್ಕೆ ಆಗ್ತಾ ಇರುವಂತ ಮಳೆಯಿಂದಾಗಿ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗ್ತಿದ್ಯಾ ಹೆಂಗೆ ಅಂತ? ಹೌದು, ಸ್ವಲ್ಪ ಏನಂತಂದ್ರೆ ಮುಂಗಾರು ಮಳೆ ಏನಂತಂದ್ರೆ ಸ್ವಲ್ಪ ದಿನ ತಡವಾಗಿದ್ದರಿಂದ ಏನಂತಂದ್ರೆ ರೈತರಿಗೂ ಒಂಥರ ಆತಂಕ ಇತ್ತು. ಅದರ ಜೊತೆಗೆ ಏನಂತಂದ್ರೆ ನೀರಿನ ಅಭಾವ ಕೂಡ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಆದ್ರೆ ಏನಂತಂದ್ರೆ ಕಳೆದ 2-3 ದಿನಗಳಿಂದ ಸುರಿತಕ್ಕಂತ ಒಂದು ಭಾರಿ ಮಳೆಯಿಂದಾಗಿ ಈಗ ನದಿಗಳಿಗೂ ಕೂಡ ಒಂದು ಜೀವ ಕಳೆ ಬಂದಿರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿತಕ್ಕಂತ ನಿರಂತರ ಮಳೆಯಿಂದಾಗಿ ಕೆಲವೊಂದಿಷ್ಟು ನದಿಗಳು ಕೂಡ ಏನಂತಂದ್ರೆ ಉಕ್ಕಿ ಹರಿತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಏನಂತಂದ್ರೆ ನಿಪ್ಪಾಣಿ ತಾಲೂಕಿನ ಕಾರದಗಾ ಬೋಜ್ ಹಾಗೂ ಏನಂತಂದ್ರೆ ಅದ್ರ ಜೊತೆಗೆ ಸೇರಿದಂತೆ ಬಾರವಾಡ, ಕುನ್ನೂರು ಸೇರಿದಂತೆ ಕೆಲವೊಂದಿಷ್ಟು ರಸ್ತೆ ಸೇತುವೆ ಕೂಡ ಮುಳುಗಡೆ ಆಗಿರುವಂತದ್ದು. ಇದ್ರ ಜೊತೆಗೆ ಏನಂತಂದ್ರೆ ಅಲ್ಲಿ ನದಿ ಪಾತ್ರದ ಜನರಿಗೂ ಕೂಡ ಈಗಾಗಲೇ ತಾಲೂಕು ಆಡಳಿತದಿಂದ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಯಾರು ಕೂಡ ನದಿ ತೀರಕ್ಕೆ ಹೋಗಬಾರದು, ಯಾಕಂದ್ರೆ ಪ್ರವಾಹದ ಪರಿಸ್ಥಿತಿ ಈಗ ಸದ್ಯ ಏನಂತ ನಿರ್ಮಾಣವಾಗುವಂತ ಪರಿಸ್ಥಿತಿ ಇದೆ. ಆದ್ದರಿಂದ ನದಿ ಪಾತ್ರಕ್ಕೆ ಹೋಗಬಾರ್ದು ಅಂತ ಹೇಳಿ ತಾಲೂಕು ಆಡಳಿತ ಕೂಡ ಈಗಾಗಲೇ ಏನಂತಂದ್ರೆ ನದಿ ಪಾತ್ರದ ಗ್ರಾಮಸ್ಥರಿಗೆ ಹಾಗೂ ಜನರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ದುಂಡಯ್ಯ ಡೀಟೇಲ್ಸ್ಗೆ.